ಹಾಯ್ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ವಿಜಯ್ ಮೈಲಾರ್ ಯೂಟ್ಯೂಬ್ ಚಾನಲ್. ಆ್ಯಂಡ್ ಫೈನಲಿ ಎಲ್ಲರೂ ಕಾಯ್ತಾ ಇದ್ದಂಥ ಇದ್ರೆ ನೆಮ್ಮದಿಯಾಗಿರ್ಬೇಕು ಸಾಂಗನ್ನು ನೋಡಿದ್ವಿ. ಸೊ ಇದ್ರ ಬಗ್ಗೆ ಮಾತಾಡ್ತೀನಿ, ನನಗೆ ಏನು ಅನ್ನಿಸ್ತು, ಏನು ಕತೆ ತಿಳಿಸ್ತೀನಿ ಅಂತ ಹೇಳ್ತಾ ಬೇಗ ತಡ ಮಾಡೋಕ್ಕಾಗಲ್ಲ. ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕಿಂತ ಮುಂಚೆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ. ಈ ಸಾಂಗಿಗೆ ಎಷ್ಟರ ಮಟ್ಟಿಗೆ ಒಂದು ಇಂಪ್ರೆಷನ್ ಕ್ರಿಯೇಟ್ ಆಗಿತ್ತು ಅಂತಂದರೆ, ಆ ಒಂದು ಅನೌನ್ಸ್ಮೆಂಟ್ ಆಗ್ತಿದ್ದಾಗಿನ ಎಲ್ಲರೂ ಒಂದು ರೀತಿಲಿ ತುಂಬ ಕ್ರೇಜಲ್ಲಿದ್ದರು. ಸೊ ಯಾವಾಗ ಬರುತ್ತೆ ಸಾಂಗ್ ಅನ್ನುವಂಥದ್ದು. ಸೊ ಈಗ ಫೈನಲಿ ಸಾಂಗ್ ರಿಲೀಸ್ ಆಗಿದೆ. ಸೊ ಈ ಸಾಂಗಲ್ಲಿ ಏನು ಅನ್ನಿಸ್ತು ನನಗೆ, ಏನು ಕತೆ, ಇದ್ರ ಬಗ್ಗೆ ಮಾತಾಡ್ತೀನಿ ಬೇಗ. ಸೊ ಮೊದಲೇದಾಗಿ ಈ ಸಾಂಗ್ ಹೇಳಬೇಕು ಅಂದರೆ, ಇದು ಒಂದು ರೀತಿಲಿ ಮೂವಿ ಸಾಂಗ್ ಅನ್ನೋದಕ್ಕಿಂತ ಸೆಲೆಬ್ರಿಟೀಸ್ಗಳಿಗೇ ಮಾಡಿರುವಂಥ ಸಾಂಗು. ಸೊ ಡಿ ಬಾಸ್ ಅವರಾಗಿರ್ಬೋದು ಮತ್ತು ಸೆಲೆಬ್ರಿಟಿಗಳಾಗಿರ್ಬೋದು, ಸೊ ಇವರ ಇಬ್ಬರ ನಡುವಿನ ಒಂದು ಕನೆಕ್ಷನ್ ಬಗ್ಗೆ ಒಂದು ಸಾಂಗ್ ಅಂತ ಹೇಳ್ಬೋದು. ಬಟ್ ಈ ಒಂದು ಸಾಂಗ್ ಏನಿದೆ ಒಂದು ರೀತಿಯಲ್ಲಿ ಫಿಲಿಮ್ ಸಾಂಗ್ ಅನ್ನೋದಕ್ಕಿಂತ ಒಂದು ರೀತಿಯಲ್ಲಿ ಫ್ಯಾನ್ಸ್ಗೆ, ಸೆಲೆಬ್ರಿಟೀಸ್ಗಳಿಗೆ ಡೆಡಿಕೇಟೆಡ್ ಮಾಡಿದಂಥ ಸಾಂಗ್ ಅಂತ ಹೇಳ್ಬೋದು. ಸೊ ಈ ಒಂದು ಸಾಂಗು ಅದ್ಭುತವಾಗಿ ಮೂಡಿ ಬಂದಿದೆ. ಅಂದರೆ ಅದ್ರ ಜೊತೆಯಲ್ಲಿ ಅನಿರುದ್ಧ್ ಶಾಸ್ತ್ರಿ ಅವರ ಒಂದು ಲಿರಿಕ್ಸ್ ಆಗಿರ್ಬೋದು, ಅಜನೀಶ್ ಅವರ ಒಂದು ಮಿರಾಕಲ್ ಆಫ್ ಮ್ಯೂಸಿಕ್ ಅಂತಲೇ ಹೇಳ್ಬೋದು. ಸೊ ಒಟ್ಟಾರೆ ಹೇಳಬೇಕು ಅಂತಂದರೆ ದೀಪಕ್ ಬ್ಲೂ ಅವರು ಕೂಡ ಈ ಒಂದು ಸಾಂಗನ್ನು ಹಾಡಿರುವಂಥದ್ದು. ಈ ಒಂದು ಸಾಂಗಿಗೆ ಒಂದು ರೀತಿಯಲ್ಲಿ ಬೇರೆ ಥರ ಒಂದು ರೀತಿಯಲ್ಲಿ ಒಂದು ವೇವ್ ಕ್ರಿಯೇಟ್ ಮಾಡಿದೆ ಅಂತ ಹೇಳ್ಬೋದು, ಅವ್ರದ್ದೊಂದು ಖಡಕ್ ಆಗಿರುವಂಥ ವಾಯ್ಸಲ್ಲಿ ದೀಪಕ್ ಅವರು. ಸೊ ಓವರಾಲ್ ಆಗಿ ಈ ಒಂದು ಸಾಂಗ್ ಏನಿದೆ, ನಾನು ಆಗಲೇ ಹೇಳಿದಾಗೇ 100% ಇದು ಫ್ಯಾನ್ ಮೇಡ್ ಸಾಂಗ್ ಅಂತಲೇ ಹೇಳ್ಬೋದು. ಡೆವಿಲ್ ಸಾಂಗ್ ಜೊತೆಗೇ ಸೊ ಸೆಲೆಬ್ರಿಟೀಸ್ಗಳಿಗೆ ಅಂತಲೇ ಒಂದು ಸಾಂಗ್ ಕೊಡಬೇಕು ಅಂತ ಒಂದು ಪ್ಲ್ಯಾನ್ ಮಾಡಿ ನಿರ್ದೇಶಕರು ಒಂದು ಸಾಂಗನ್ನು ಸೆಲೆಬ್ರಿಟೀಸ್ಗಳಿಗೆ ಒಂದು ಪ್ರೊವೈಡ್ ಮಾಡಿದ್ದಾರೆ. ಈ ಸಾಂಗನ್ನು ಥಿಯೇಟ್ರಲ್ಲಿ ಯಾವ ರೀತಿಯಾಗಿ ಒಂದು ರೀತಿಯಲ್ಲಿ ಐ ಥಿಂಕ್ ಈಗ ಸಿನಿಮಾಗಳಲ್ಲಿ ಬರೋ ಸಾಂಗ್ಗಿಂತ ಈಗ ಸೆಲೆಬ್ರಿಟೀಸ್ಗಳಿಗೆ ಒಂದು ಸಾಂಗ್ ಅಂತ ಮಾಡಿದಾಗ ಈಗ ಸೊ ಇನ್ನೂ ಹೆಚ್ಚಾಗಿ ಈ ಒಂದು ಸಾಂಗು ಥಿಯೇಟ್ರಲ್ಲಿ ಫ್ಯಾನ್ಸ್ಗಳು ಸೆಲೆಬ್ರೇಷನ್ ಮಾಡಲಿಕ್ಕೆ ಈ ಸಾಂಗ್ ನಿಜವಾಗ್ಲೂ ತುಂಬಾ ಒಂದು ಎಕ್ಸಲೆಂಟ್ ಅಂತಲೇ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಓವರಾಲ್ ಆಗಿ ಈ ಒಂದು ಸಾಂಗು ಒಂದು ರೀತಿಯಲ್ಲಿ ಒಂದು ಫುಲ್ಲು ಮಾಸ್ ಆ್ಯಂಡ್ ಜೋಶ್ ಆಗಿ ಸೆಲೆಬ್ರಿಟೀಸ್ಗಳಿಗೆ ಡೆಡಿಕೇಟ್ ಮಾಡಿದಂಥ ಸಾಂಗ್ ಆಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಜೊತೆಗೇ ಒಂದು ರಿಲೀಸ್ ಡೇಟ್ ಬಗ್ಗೆ ಅನೌನ್ಸ್ಮೆಂಟ್ ಆಗುತ್ತೆ, ಒಂದು ಲಾಸ್ಟಲ್ಲಿ ಏನಾದರೂ ಬರುತ್ತೆ ಅನ್ನೋ ಒಂದು ಕ್ಯೂರಿಯಾಸಿಟಿ ನಾನು ಕೂಡ ಇದ್ದೆ. ಬಟ್ ಆ್ಯಕ್ಚುಲಿ ಎಲ್ಲ ಸಾಂಗ್ಗಳಲ್ಲಾಗಿರ್ಬೋದು ಮತ್ತು ಲಾಸ್ಟಲ್ಲಿ ಏನಾದರೂ ಒಂದು ಸಿನಿಮಾದ ಒಂದು ಡೇಟ್ ಬಗ್ಗೆ ಏನಾದರೂ ಒಂದು ಅನೌನ್ಸ್ಮೆಂಟ್ ಮಾಡ್ತಾರೆ ಅಂದ್ಕೊಂಡಿದ್ವಿ. ಬಟ್ ಇಲ್ಲ, 90% ಇಲ್ಲ ಅಂತ ಗೊತ್ತಿತ್ತು. ಬಟ್ ಅದಕ್ಕೆ ಒಂದು ಸಪ್ರೇಟಾಗಿ ಒಂದು ಏನಾದರೂ ಒಂದು ಟೀಸರ್ ಮುಖಾಂತರವಾಗಿ ಏನಾದರೂ ಬರುವಂಥ ಸಾಧ್ಯತೆಗಳಿದೆ ಅನ್ನೋ ಒಂದು ಮಾಹಿತಿ ಇದೆ. ನೋಡೋಣ ಮುಂದಿನ ದಿನಗಳಲ್ಲಿ ಟೀಮ್ ಅವರು ಅದಕ್ಕೊಂದು ಏನಾದರೂ ಒಂದು ಡೆಡಿಕೇಟೆಡ್ ವಿಡಿಯೋ ಆಗಿ ರಿಲೀಸ್ ಡೇಟ್ಗೆ ಅಂತ ಡೆಡಿಕೇಟೆಡ್ ವಿಡಿಯೋ ಬಿಡ್ಬೋದಾ ಏನು ಕತೆ ಅಂತ. ಸೊ ಮಾಸ್ ಸಾಂಗು ಜೊತೆಗೇ ಸೆಲೆಬ್ರಿಟೀಸ್ಗಳಿಗೆ ಒಂದು ರೀತಿಲಿ ಈ ಸಾಂಗು ಸಖತ್ತಾಗಿ ಒಂದು ಥ್ರಿಲ್ ಕೊಡುತ್ತೆ. ಥಿಯೇಟರ್ ಎಕ್ಸ್ಪೀರಿಯನ್ಸ್ ಮಾತ್ರ ಸಖತ್ತಾಗಿ ಬರುತ್ತೆ. ಈ ಒಂದು ಫಸ್ಟ್ ಶೋ ಥಿಯೇಟ್ರಲ್ಲಿ ಮಾತ್ರ ಚಿಂದಿ ಉಡಾಯಿಸೋದಂತೂ ಪಕ್ಕ, ಅದರಲ್ಲಿ ಯಾವುದೇ ಒಂದು ಡೌಟ್ ಇಲ್ಲ. ಸೊ ಈ ಒಂದು ಸಾಂಗು ಒಂದು ರೀತಿಯಲ್ಲಿ ಸಖತ್ತಾಗಿ ಮೂಡ್ ಬಂದಿದೆ. ಇದ್ರೆ ನೆಮ್ಮದಿಯಾಗಿರ್ಬೇಕು ಅನ್ನೋದೇನಿದೆ. ಸೊ ತುಂಬ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು. ನಾನು ತುಂಬ ವಿಡಿಯೋದಲ್ಲಿ ಕೂಡ ಹೇಳ್ತಾ ಇದ್ದೆ, ನಾವೆಲ್ಲ ತುಂಬ ಟ್ರೋಲ್ಗಳೆಲ್ಲ ನೋಡಿದ್ದೀವಿ. ಈ ಒಂದು ವರ್ಡ್ ಬಗ್ಗೆ ತುಂಬ ನಾವೆಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಎಲ್ಲ ನೋಡ್ತಾ ಇರ್ತೀವಿ. ಬಟ್ ಇದನ್ನು ಸಿನಿಮಾದಲ್ಲಿ ಯಾವ ರೀತಿ ಕಂಪೋಸ್ ಮಾಡಿದ್ದಾರೆ ಅಂತ, ಸೊ ನಿಜವಾಗ್ಲೂ ಒಂದು ಕಂಪೋಸಿಂಗ್ ತುಂಬ ಚೆನ್ನಾಗಿರುವಂಥದ್ದು. ಸೊ ಅನಿರುದ್ಧ್ ಶಾಸ್ತ್ರಿ ಅವರು ಬರೆದಿರುವಂಥ ಲಿರಿಕ್ಸ್ ಇದು ನಿಜವಾಗ್ಲೂ ತುಂಬ ಒಂದು ಸಖತ್ತಾಗಿ ಬರೆದಿದ್ದಾರೆ, ಒಂದು ಸೆಲೆಬ್ರಿಟೀಸ್ಗೋಸ್ಕರನೇ ಅಂತಲೇ ಹೇಳ್ಬೋದು. ಸೊ ಓವರಾಲ್ ಆಗಿ ಇದ್ರೆ ನೆಮ್ಮದಿಯಾಗಿರಬೇಕು ಒಂದು ಡೆವಿಲ್ ಸಿನಿಮಾಗೆ ಒಂದು ರೀತಿಯಲ್ಲಿ ಸ್ಟಾರ್ಟಪ್ ಅಂತಲೇ ಹೇಳ್ಬೋದು. ಐ ಮೀನ್ ಇಲ್ಲಿಂದ ಒಂದು ಸ್ಟಾರ್ಟ್ ಆಯಿತು ಡೆವಿಲ್ನ ಒಂದು ಜರ್ನಿ ಅಂತ ಹೇಳ್ಬೋದು. ಸೊ ಮುಂದಿನ ದಿನಗಳಲ್ಲಿ ನೋಡೋಣ ಯಾವ ರೀತಿ ಅಪ್ಡೇಟ್ ಬರುತ್ತೆ. ಸೊ ಎಲ್ಲರೂ ಪ್ರಾಬಬಲಿ ಕಾಯ್ತಾ ಇದ್ದೀರಾ, ನನಗೂ ಗೊತ್ತು, ನಾನು ಕೂಡ ವೇಟ್ ಮಾಡ್ತಾ ಇದ್ದೀನಿ ಡೆವಿಲ್ನ ಒಂದು ರಿಲೀಸ್ ಅಪ್ಡೇಟ್ಗೆ. ಸೊ ನೋಡೋಣ, ಆದಷ್ಟು ಬೇಗ ಅದು ಕೂಡ ಒಂದು ಅನೌನ್ಸ್ಮೆಂಟ್ ಆಗುವಂಥ ಸಾಧ್ಯತೆಗಳಿದೆ, ಕಾದು ನೋಡೋಣ ಅಂತ ಹೇಳ್ತಾ. ಸೊ ಓವರಾಲ್ ನಿಮಗೆ ಏನು ಅನ್ನಿಸ್ತೀವಿ ಈ ಒಂದು ಇದ್ರೆ ನೆಮ್ಮದಿಯಾಗಿರ್ಬೇಕು ಸಾಂಗ್ ಬಗ್ಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಸೊ ವಿಡಿಯೋ ಮುಗಿಸ್ತಾ ಇದ್ದೀನಿ. ಸೊ ನಾನು ಹೊರಗಡೆ ಇರೋದ್ರಿಂದ ಸ್ವಲ್ಪ ಡಿಸ್ಟರ್ಬೆನ್ಸ್ ಏನಾದರೂ ಆಗಿದ್ರೆ ವಿಡಿಯೋದಲ್ಲಿ ದಯವಿಟ್ಟು ಕ್ಷಮೆ ಇರಲಿ ಅಂತ ಹೇಳ್ತಾ. ಸೊ ಇನ್ನು ಯಾರು ನಮ್ಮನ್ನು ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡಿಲ್ಲ, ದಯವಿಟ್ಟು ಫಾಲೋ ಮಾಡಿ. ಇದ್ರೆ ನೆಮ್ಮದಿಯಾಗಿರ್ಬೇಕು ಅಂತಲೂ ಕೂಡ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ಮತ್ತೆ ಸಿಗ್ತೀನಿ. ನಮಸ್ಕಾರ.